ಹಾಯ್ ಫ್ರೆಂಡ್ಸ್, ನಮ್ಮ ಇವತ್ತಿನ ಮೆನು ನಾನು ಇವತ್ತು ಮಧ್ಯಾಹ್ನ ಊಟಕ್ಕೆ ಏನೇನು ಮಾಡಿದ್ದೆ, ಹೆಂಗೆ ಮಾಡಿದೆ ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ನಾನು ಇವತ್ತು ಮಧ್ಯಾಹ್ನ ಊಟಕ್ಕೆ ಚೌಳಿಕಾಯಿ ಪಲ್ಯ ಮಾಡಿದ್ದೆ, ಕೆಂಪು ರಾಜಗಿರಿ ಸೊಪ್ಪಿನ ಪಲ್ಯ ಮಾಡಿದ್ದೆ ಫ್ರೆಂಡ್ಸ್, ಮತ್ತು ಮೆಂತ್ಯ ಸೊಪ್ಪು ಹಾಕಿ ಬ್ಯಾಳೆ ಪಲ್ಯನೂ ಮಾಡಿಟ್ಟಿದ್ದೆ. ಬಿಸಿ ರೊಟ್ಟಿ ಮತ್ತು ಇದ್ರ ಜೊತೆ ತಿನ್ನೋಕೆ ಸೌತೆಕಾಯಿ ಮತ್ತು ಮೂಲಂಗಿ ಹೆಚ್ಚಿಟ್ಕೊಂಡಿದ್ದೆ, ಬಿಸಿ ಅನ್ನ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಇದು ಇವತ್ತಿನ ನಮ್ದು ಮೆನು. ಬರ್ರಿ ನಾವೆಲ್ಲ ಪಲ್ಯನೂ ಹೆಂಗೆ ಮಾಡಿದೆ ಅಂತ ನೋಡ್ಕೊಂಬರೋಣ. ಫಸ್ಟಿಗೆ ರಾಜಗಿರಿ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋಣ. ಬಾಳ್ಗಿ ಬಿಸಿಗೆ ಇಟ್ಕೊಂಡು ಎಣ್ಣೆ ಕಾಸಿ ಸಾಸಿವೆ ಜೀರಿಗೆ ಜಜ್ಜಿಟ್ಟಿದ್ದು ಬೆಳ್ಳುಳ್ಳಿ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಒಂದು ಸತಿ ಕೈಯಾಡಿಸ್ಕೊಂಡು ಸಣ್ಣಗೆ ಹೆಚ್ಚಿದ ಉಳ್ಳಾಗಡ್ಡೆ ಹಾಕ್ಕೊಂಡು ಒಂದು ಸತಿ ಚಲೋದಂಗೆ ಕೈಯಾಡಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹೆಚ್ಚಿಟ್ಟಿದ್ದು ರಾಜಗಿರಿನ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ರಾಜಗಿರಿನ ಸೋಸಿ ಸ್ವಚ್ಛಕ್ಕೆ ತೊಳೆದು ಹೆಚ್ಚಿಟ್ಟಿದ್ದೆ. ಈಗ ಇದೊಂದು 2-3 ನಿಮಿಷ ಬೆಂದುಬಿಟ್ರೆ ನಮ್ಮ ಸೊಪ್ಪಿನ ಪಲ್ಯ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್. 2-3 ನಿಮಿಷದ ಒಳಗೆ ಇದೆಷ್ಟು ಚಲೋ ಬೆಂದುಬಿಟ್ಟೈತಿ. ಈಗ ಇಲ್ಲೇ ನಾವು ಚೌಳಿಕಾಯಿ ಪಲ್ಯ ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಕುಕ್ಕರ್ ಬಿಸಿಗೆ ಇಟ್ಟು ಎಣ್ಣೆ ಕಾಸ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕೇನಿ, ಕರಿಬೇವು ಹಾಕೇನಿ, ಹೆಚ್ಚಿದ ಉಳ್ಳಾಗಡ್ಡಿನ ಹಾಕ್ಕೊಂಡು ಒಂದು ಸತಿ ಚಲೋತಂಗೆ ಇದನ್ನು ಕೈಯಾಡಿಸ್ಕೊಂಡು ಇದಕ್ಕೆ ಅರಿಶಿನ, ಚೂರು ಗರಂ ಮಸಾಲೆ, ಒಣ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡು ಸಣ್ಣಗೆ ಹೆಚ್ಚಿಟ್ಟಿರೋ ಟೊಮ್ಯಾಟೊನ ಹಾಕ್ಕೊಳ್ಳೋಣ. ಟೊಮ್ಯಾಟೊ ಹಾಕಿದ್ಮೇಲೆ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಮೇಲೆ ಈಗ ಇದಕ್ಕೆ ಹುರಿದಿಟ್ಟಿರೋ ಚೌಳಿಕಾಯಿನ ಹಾಕ್ಕೊಂಡು ಚಲೋತಂಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಶೇಂಗಾ ಪುಡಿ ಮತ್ತು ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಹಾಕ್ಕೊಂಡು ಇನ್ನೊಂದು ಸತಿ ಮಿಕ್ಸ್ ಮಾಡಿ ಇದು ತಳ ಹಿಡಿಬಾರ್ದಂತ ಚೂರ ನೀರು ಹಾಕ್ಕೊಂಡು ಒಂದು ಸಿಟಿ ಮಾಡ್ಕೊಂಡ್ಬಿಟ್ರೆ ನಮ್ದಿಲ್ಲೇ ಚೌಳಿಕಾಯಿ ಪಲ್ಯನೂ ರೆಡಿ ಆಗೈತಿ ಫ್ರೆಂಡ್ಸ್. ಈಗಿಲ್ಲೇ ನಾವು ಬೇಳೆ ಪಲ್ಯ ಮಾಡ್ಕೊಳ್ಳೋಣ. ಒಂದು ಬಾಳ್ಗಿ ಬಿಸಿ ಮಾಡಿ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಅದಕ್ಕೆ ಜೀರಿಗೆ ಹಾಕ್ಕೊಂಡೇನಿ ಫ್ರೆಂಡ್ಸ್, ಕರಿಬೇವು ಹಾಕ್ಕೊಂಡೇನಿ, ಬೆಳ್ಳುಳ್ಳಿ ಜಜ್ಜಿ ಹಾಕಿ ಸಣ್ಣಗೆ ಹೆಚ್ಚಿಟ್ಟಿದ್ದು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೇನಿ. ಈಗ ಈ ಮೆಂತ್ಯ ಸೊಪ್ಪನ್ನ ಒಂದು 2 ನಿಮಿಷ ಬಾಡಕ್ಕೆ ಬಿಟ್ಬಿಡೋಣ. ನೋಡಿರಿ ಮೆಂತ್ಯ ಸೊಪ್ಪು ಸ್ವಲ್ಪ ಬೆಂದೈತೀಗ. ಈಗ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರೋ ಬೇಳೆ ಹಾಕ್ಕೊಂಡ್ಬಿಟ್ರೆ ನಮ್ಮದು ಬೇಳೆ ಪಲ್ಯನೂ ರೆಡಿ ಆಗೈತಿ. ಒಂದು 2 ನಿಮಿಷ ನಾವು ಇದನ್ನು ಕುದಿಯಾಕೆ ಇಟ್ಬಿಡೋಣ ಫ್ರೆಂಡ್ಸ್. ಒಂದು ಕುದಿ ಹತ್ತಿದ ಮೇಲೆ ಇದನ್ನು ಚಲೋತಂಗೆ ಮಿಕ್ಸ್ ಮಾಡಿಕೊಂಡು ಸಣ್ಣಗೆ ಹೆಚ್ಚಿಟ್ಟಿದ್ದು ಕೊತ್ತಂಬರಿ ಹಾಕೊಂಡ್ಬಿಟ್ರೆ ನಮ್ಮದು ಬೇಳೆ ಪಲ್ಯನೂ ಇಲ್ಲೇ ರೆಡಿ ಆಗೈತಿ ನೋಡಿರಿ ಫ್ರೆಂಡ್ಸ್. ನಮ್ಮ 3 ಪಲ್ಯ ರೆಡಿ ಆಯ್ತು. ಬಿಸಿ ಬಿಸಿ ರೊಟ್ಟಿನೂ ಇಲ್ಲೇ ರೆಡಿ ಆಗಾಗತ್ತವು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ನಾ ಯಾವ ರೀತಿ ಮಾಡಿದೆ ಇವತ್ತಿನ ಮೆನು. ನೀವು ಈ ರೀತಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್. ಹೆಂಗಿತ್ತು ನನ್ನ ವಿಡಿಯೋ ಅಂತ ತಿಳಿಸ್ರಿ. ನನಗೆ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.